ನಾವಿವತ್ತು ಒಂದೊಳ್ಳೆ ಊಟ ಮಾಡ್ಕೊಂಡು ಥಿಯೇಟರ್ ಒಳಗೆ ಹೇಗಿರತ್ತೆ ನೋಡೋಣ ಅಂತ ಹೋಗಿದ್ವಿ. ಅದಕ್ಕಿಂತ ಮುಂಚೆ ಬಿಗ್ ಬಾಸ್ ಅಲ್ಲಿ ಕಾರ್ತಿಕ್ ಅವರು ವಿನ್ ಆಗಿದ್ರಲ್ಲ, ಆ ಸೀಸನ್ ಎಷ್ಟು ಜನಕ್ಕೆ ನೆನಪಿದೆ? ಹಾಗೆ ಆ ಸೀಸನ್ ಅಲ್ಲಿ ನಿಮಗೆ ಇಷ್ಟವಾದ ಸ್ಪರ್ಧಿ ಯಾರು ಅನ್ನೋದನ್ನ ಕಮೆಂಟ್ ಅಲ್ಲಿ ತಿಳಿಸಿ. ನಾವು ಹೋಗಿ ಥಿಯೇಟರ್ ನಲ್ಲಿ ಆಲ್ಫಾ ಮೂವಿ ಹಾಕಿದ್ರು. ಮೂವಿ ನೋಡೋದ್ರ ಜೊತೆ ಥಿಯೇಟರ್ ಒಳಗೆ ಹೇಗಿರುತ್ತೆ ಅನ್ನೋದನ್ನು ಕೂಡ ಇವತ್ತು ನೋಡಿದ್ವಿ. ನಾನು ಥಿಯೇಟರ್ಗೆ ಹೋದಾಗೆಲ್ಲ ಅನ್ಕೋತಿದ್ದೆ, ಈ ತರ ಸ್ಕ್ರೀನಿಂಗ್ ಎಲ್ಲ ಹೇಗ್ ಮಾಡ್ತಾರೆ, ಹಾಗೆ ಇದನ್ನೆಲ್ಲ ನಾನು ಒಂದ್ಸಲ ನೋಡ್ಬೇಕು ಅಂತ. ಇವತ್ತು ನಮ್ಮ ಯಜಮಾನ್ರು ನನ್ನ ಆಸೆನ ಈಡೇರಿಸಿದ್ರು. ನನ್ಗೋಸ್ಕರ ನಮ್ಮ ಯಜಮಾನ್ರು ಇಲ್ಲಿರೋರ ಹತ್ರ ಎಲ್ಲ ರಿಕ್ವೆಸ್ಟ್ ಮಾಡಿ ಪರ್ಮಿಷನ್ ತಗೊಂಡು ಇದನ್ನೆಲ್ಲ ನನಗೆ ತೋರಿಸಿದ್ರು. ಇನ್ನೊಂದ್ ಕಡೆ ಮೂವಿ ಕೂಡ ಶುರು ಆಯ್ತು. ಮೂವಿನಲ್ಲಿ ಹೀರೋ ಹೊಸಬ್ರಾಗಿದ್ರು ಕೂಡ ಈ ಪಾತ್ರಕ್ಕೆ ಜೀವನ ತುಂಬಿದ್ದಾರೆ. ಈ ಮೂವಿನಲ್ಲಿ ಎಲ್ಲರೂ ಕೂಡ ಅವ್ರ ಪಾತ್ರನ ಅಚ್ಚುಕಟ್ಟಾಗಿ ಮಾಡಿದ್ರು. ಮತ್ತೆ ಬಿಗ್ ಬಾಸ್ ನಲ್ಲಿ ವಿನ್ ಆಗಿದ್ರಲ್ಲ ಕಾರ್ತಿಕ್ ಅವರು ಕೂಡ ಒಂದು ಪಾತ್ರನ ಮಾಡಿದ್ದಾರೆ. ಸಖತ್ತಾಗಿದೆ. ಫಸ್ಟ್ ಹಾಫ್ ಯಾವಾಗ ಆಗುತ್ತೆ ಅನ್ನೋದೇ ಗೊತ್ತಿಲ್ಲ, ಅಷ್ಟು ಚೆನ್ನಾಗಿತ್ತು. ಫ್ಯಾಮಿಲಿ ಜೊತೆ ಕೂತ್ಕೊಂಡು ಈ ಮೂವಿನ ಆರಾಮಾಗಿ ನೋಡ್ಬೋದು. ಜೀವನ ಸಾಗಿಸೋಕೆ ಬಹಳ ದುಡ್ಡು ಬೇಕಾಗಿಲ್ಲ, ಆದರೆ ಇನ್ನೊಬ್ಬರನ್ನು ನೋಡಿ ಜೀವನ ಸಾಗಿಸಲು ಎಷ್ಟೇ ದುಡ್ಡಿದ್ದರೂ ಸಾಲದು. ಎಲ್ಲರ ದಿನ ಶುಭವಾಗಲಿ. ಎಲ್ರೂ ಖುಷಿ ಖುಷಿಯಾಗಿ ಇರಿ.